ಮುಂದೆ ಅಧಿಕಾರಕ್ಕೆ ನಮ್ಮ ಅಥಣಿಯ ನಮ್ಮ ಧಣಿ ಅದರಲ್ಲೂ ಮುಖ್ಯವಾಗಿ ನಮ್ಮ ಲಕ್ಷ್ಮಣ ಸವದಿಯವರು ಬುದ್ಧಿವಂತರಿದ್ದಾರೆ. ಇತ್ತು ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಬುದ್ಧಿವಂತರಿದ್ದಾರೆ. ಯಾಕೆಂದರೆ ಬುದ್ಧಿವಂತಿಕೆ ಮತ್ತು ಜೊತೆಗೆ ಆರ್ಥಿಕ ಬಲ ಸಾಕಷ್ಟು ಅದ. ಹೀಗಾಗಿ ಇದೆಲ್ಲ ತಿಳ್ಕೊಂಡಾರ ಜಾರಕಿಹೊಳಿ ಸಹೋದರರು ಇವತ್ತೇನು ಮಾಡಿದಾರಪ್ಪ ಅಂದ್ರೆ ಆದಷ್ಟು ಕೋರಿ ಅವರನ್ನು, ಜೊತೆಗೆ ಜೊಲ್ಲೆ ಅವ್ರನ್ನ, ಸಾಧ್ಯ ಆದ್ರೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರನ್ನ. ಇವತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಯಾರುಗಳಿದ್ದಾರೆ ಅನ್ನೋ ಸ್ಪಷ್ಟ ಇಲ್ಲ. ಬಟ್ ಆದರೆ ರಾಜಕೀಯ ಅಧಿಕಾರಕ್ಕಾಗಿ ತಾವು ಯಾವುದೇ ಕಡೆ ಹೋಗ್ಬೋದು ಅನ್ನುವಂಥ ಒಂದು ಸೂಕ್ಷ್ಮ ವಿಚಾರಗಳು ಇದ್ದಾವೆ. ಯಾಕಂದ್ರೆ ಸತೀಶ್ ಅವ್ರಿಗೆ ಮತ್ತು ಜೊತೆಗೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರನ್ನ ಸಂಬಂಧಗಳು ಚೆನ್ನಾಗಿದ್ದಾವೆ. ಅದು ಆಗಿರ್ಬೋದು, ಮತ್ತೇನೂ ಆಗಿರ್ಬೋದು. ಬಟ್ ಭಯ ಆದವ್ರಿಗೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಿಗೆ, ರಮೇಶ್ ಜಾರಕಿಹೊಳಿ ಅವ್ರ ಕುರಿತಾಗಿ ಅಥವಾ ಬಾಲಚಂದ್ರ ಜಾರಕಿಹೊಳಿ ಅವ್ರ ಕುರಿತಾಗಿ ಈ ಎಲ್ಲ ನೆಲೆಗಟ್ಟಿನೆಲ್ಲ ರಮೇಶ್ ಕತ್ತಿಯವರು ಏನಾದರೂ ಹೊಸ ಸಮೀಕರಣ ಮಾಡ್ತಾ ಇದ್ದಾರಾ? ಈಗಂತೆ ಅವ್ರು ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಿಬಿಟ್ರು, ನಮ್ಮವ್ರ ಮೋಸ ಮಾಡಿದಾರೆ, ಹೊಸ ವಸ್ತು ರುಕ್ಲಿಗತ್ತಿದ್ದಾರೆ ಇವರು. ಯಾರವರು ಅನ್ನೋದು ಈ ಪ್ರಶ್ನಾರ್ಹ. ಯಾಕಂದರೆ ಗುಪ್ತವಾಗಿ ನಡೆಯುವಂಥ ವ್ಯವಹಾರ. ಮತ್ತಿಲ್ಲ ಸೀಮಿತ ವೋಟರ್ಸ್ ಇದ್ದಾರೆ, ಅದು ತಿಳುವಳಿಕೆ ಇದ್ದಂಥ ವೋಟರ್ಸ್ ಇದ್ದಾರೆ, ಅದು ರೈತರಿದ್ದಾರೆ. ಇದು ಭಾಳ ಮಹತ್ವದ್ದು. ಯಾಕಂದ್ರೆ ರೈತರಿಗೆ ಸಂಬಂಧಿಸಿದಂಥದ್ದು BDCC ಬ್ಯಾಂಕ್ ಮತ್ತು ಅವರು ಹೆಚ್ಚಿದ್ದಾರೆ ಈ ದೇಶದಲ್ಲ. ಅವರಿಗಾಗಿ ಇರುವಂಥದ್ದು, ಅವ್ರಿಗಾಗಿ ಲೋನ್ ಕೊಡೋದು ಮತ್ತೇನು ಮಾಡುವಂಥದ್ದು ಈ BDCC ಬ್ಯಾಂಕ್. ಹೀಗಾಗಿ ರೈತರ ಸಹಿತ ಪ್ರಾಮಾಣಿಕವಾಗಿ, ಉಳಿದು ವ್ಯಾಪಾರಿಗಳಿಂದ ಹೆಚ್ಚು ಪ್ರಾಮಾಣಿಕವಾಗಿ ಇದ್ದಿದ್ದರಿಂದಾಗಿ ಇವತ್ತು BDCC ಬ್ಯಾಂಕ್ ಬೆಳೆದು ನಿಂತದ. ಇಂಥ ಒಂದು ಸಂದರ್ಭದಲ್ಲಿ ಅದನ್ನು ಹಿಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲ ರಾಜಕಾರಣಿಗಳು ಪ್ರಯತ್ನ ಮಾಡಿದ್ದಾರೆ. ಆ ದಿಶೆಯಲ್ಲಿ ಇವತ್ತು ಜಾರಕಿಹೊಳಿ ಸಹೋದರರು ಪ್ರಯತ್ನ ಮಾಡ್ತಾ ಇದ್ದಾರೆ ಹಿಡಿದು ತೊಗೊಳ್ಬೇಕಂತೇಳಿ. ಈಗಾಗಲೇ ಕಳೆದುಕೊಂಡಂಥ ರಮೇಶ್ ಕತ್ತಿಯವರು ಅದನ್ನು ಬಿಡಬಾರದಪ್ಪ, ಈ ಸಲ ಹೊಡ್ಕೋಬೇಕಂತೇಳಿ ಅದರಲ್ಲೂ 3 ಅವ್ರಿಗಾಗಿದ್ದಂಥದ್ದು BDCC ಬ್ಯಾಂಕ್ ಆಯಿತು, ಜೊತೆಗೆ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘ ಆಯಿತು, ಹಿರಾ ಶುಗರ್ ಆಯಿತು. ಹಿರಾ ಶುಗರ್ ಅಂತ ಭಾಳ ಪ್ರಸಿದ್ಧವಾದ ಸಕ್ಕರೆ ಫ್ಯಾಕ್ಟ್ರಿ. ಹೀಗಾಗಿ